ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನೈತಿ ಅಂತ ನೋಡೋಣ್ರಿ. ನೋಡ್ರಿ 7:30 ಟೈಮ್, ಬಿಸಿಲೇ ಬಿದ್ದಿಲ್ರಿ. ಮಾಡಾಗೈತಿ ನೋಡ್ರಿ. ಇವತ್ತು ಸಂಜಿನಾಗ ಒಂದು ಸ್ವಲ್ಪ 4 ಹನಿ ಬಂದದ್ರಿ. ಇವತ್ತು ಮಾಡಿ ಹಾಕೊಂಡು ಕೂತದ ನೋಡ್ರಿ. ಇಲ್ಲಿ ನೋಡ್ರಿ, ಚಿನ್ನು ಒಗ್ಯಾಣ ಹೋಗ್ಯಾಕತ್ತಾನೆ. ನಾ ಸೋನು ಮೈ ತಗೊಂಡಿದ್ದೇವೆ, ಆಕೆ ಏನೋ ತಗೊಂಡಿಲ್ಲ. ಒಗ್ಯಾಣ ಹೋಗ್ಯೋದು ತಗೋತಾವಂತ. ತೆಳಗ ನಿನ್ನ ಮಳೆ ಗಾಳಿ ಎದ್ದು ಸುಂಟ್ರ ಗಾಳಿ ಒಟ್ಟು ಎಲ್ಲ ಕಸ, ಹತ್ತಿ ಗಿಡ ಐತಲ್ರಿ, ಚಿಕ್ಕ ಹತ್ತಿ ಗಿಡ ತಪ್ಪಲ ಒಟ್ಟು ಎಲ್ಲ ಒಳಗೆ ಬಂದಿದ್ದು. ಒಟ್ಟು ಜಾಡಿಸಿ ಕಸ ಹೊಡ್ದೆ ನೋಡ್ರಿ. ಖರಾಟಲ್ಲಿ ಕಸ ಹುಡುಗೆಲ್ಲ ತುಂಚಲ್ಲಿ ಬದ್ನಿ ಗಿಡ ಮತ್ತು ಚೆಂಡು ಹೂವಿನ ಗಿಡ ಹಳಗುಣಿ ಬಿದ್ದೀವ್ರಿ. ಬದ್ನಿ ಗಿಡನೂ ಬಿದ್ದಿತ್ತಿಲ್ರಿ, ಚೆಂಡು ಹೂವಿನ ಗಿಡ ಸ್ವಲ್ಪ ಬಿದ್ದು ಹಳಗುಣಿ ಹಚ್ಬಿದ್ದೆ ನೋಡ್ರಿ. ಉಪ್ಪಿಟ್ಟು ಮಾಡಿ ತಿಂದಿದ್ದೇವ್ರಿ. ಉಪ್ಪಿಟ್ಟು ಮಾಡಿ ತಿಂದು ಅದೈತೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ನೋಡ್ರಿ. ಅಡುಗೆ ಮಾಡಬೇಕು. ನಾಷ್ಟ ಆಗ್ಯದ, ಅದ್ರ ಸಂಬಂಧ ಮತ್ತು ಬಿಸಿಲು ಹಾಕು ಅಂತ ಹೇಳಿ ಮಾಡಿಬಿಟ್ಟೆವು. ಈಗ ಬ್ಯಾಳೆ ಕುದಿಯಾಕಿನ್ರಿ. ಬ್ಯಾಳೆ ಕುದ್ದದ ಒಂದು ಜರ ಬ್ಯಾಳೆ ಸಾರು ಕಾಯಿಸ್ತೀನಿ, ಚಪಾತಿ ಮಾಡ್ತೀನಿ. ಇಲ್ಲಿ ನೋಡ್ರಿ, ಜೀರಿಗೆ ಸಾಸಿವೆ ಹಾಕಿನಿ, ಖಾರ ಬೇಳೆ ಮಾಡ್ಬೇಕಂತ ಹೇಳಿ ಈಗ ಎಣ್ಣೆ ಹಾಕ್ಕೊಂಡ್ರಿ. ಇದ್ರ ಎಣ್ಣೆ ಹಾಕಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ. ಈಗ ಕಡಿಪತ್ತ ಹಾಕೊಂಡ್ರಿ. ಮಸಾಲೆ ಖಾರ ಹಾಕಂಡ್ರೆ ಒಂದು 2 ಚಮಚ. ಈಗ ನೀರು ಹಾಕೊಂಡ್ರಿ. ಈಗ ಒಂದು ಸ್ವಲ್ಪ ಹುಂಚೆಹಣ್ಣಿನ ರಸ ಹಾಕೊಂಡ್ರಿ. ನುಗ್ಗೆಕಾಯಿ ಹೋಳದವ್ರಿ, 4 ನುಗ್ಗೆಕಾಯಿ ಹಾಕೊಂಡ್ರಿ. ಇವು ಎಲ್ಲ ಕುದಿಸಂಬ್ರಿ. ಕುದಿಸಿ ಬ್ಯಾಳೆ ಏನೈತಲ್ಲ ಬ್ಯಾಳೆದಾಗ ಹಾಕಂಡ್ರಿ. ನೋಡ್ರಿ, ಕುಕ್ಕರ್ದಾಗ ಬ್ಯಾಳೆ ಇತ್ತಲ್ಲ, ಬ್ಯಾಳೆಗೆ ಇದು ಪಾಣೆ ಕೊಟ್ಟದು ಹಾಕಿನ್ರಿ. ಯಾಕಂದ್ರೆ ಬೊಗಣ್ಯಾಗೆಲ್ಲ ಬ್ಯಾಳೆ ನುಗ್ಗೆಕಾಯಿ ಎಲ್ಲ ಹಿಡ್ಸಂಗಿಲ್ಲ, ಅದಕ್ಕಾಗಿ ಸಣ್ಣ ಬೊಗಣ್ಯಾಗ ಪಾಣೆ ಹೊಡ್ದೀನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಕುದಿಲ್ರಿ ಈಗ ಚಂದಾಗಿ. ಇಲ್ಲಿ ನೋಡ್ರಿ, ಚಿನ್ನು ಅದು ಆಡ್ಲಗತ್ತಾರ ನೋಡ್ರಿ. ಅದ್ರಾಗ ಏನು ತೊಗೊಂಡಿದ್ದೆ ಯವ್ವ? ಏನು ತೊಗೊಂಡಿದ್ದೆ ಹೇಳು? ವಯರ್ ಗಟ್ಟು ಹಳಿದು ಮತ್ತು ಅದು ಹಳಿದು ಪವರ್ ಬ್ಯಾಂಕ್ ತಗೊಂಡು ಕಾಗದ ಸುತ್ತಿನ ಹಾಕಿನಿ. ಆಡ್ರಿ ನೋಡಿ. ಆಡ್ರಿ ವಾ. ಇಲ್ಲಿ ಒಂದು ಸ್ವಲ್ಪ 10 ರೂಪಾಯಿ ಸಿಕ್ಕಿತ್ರಿ, ಆಗಳೇ ತಂದಿಟ್ಟಿನಿ. ಖಾರ ಬೇಳೆ ಅಂತೂ ಕುದಿ ಹತ್ತಾಗತ್ತದ. ದಗಿ ಅಂತೂ ಸಿಕ್ಕಾಪಟ್ಟೆ ಐತೆ ನೋಡ್ರಿ. ಒಂದು ಸ್ವಲ್ಪ ಮಳೆ ಬರೋದು ಹೆಂಗಾರಾಗಿ ಬಿಸಿಲ ದಗಿ. ಇಲ್ಲಿ ಮನ್ಯಾಗ ಒಟ್ಟು ನಿಂದ್ರಗುಲ್ಲ. ಇದು 2 ಕಿಟಕಿ ಓಪನ್ ಮಾಡೀನಿ, ಅಂದ್ರೆ ಭೀ ಒಟ್ಟು ಬಿಸಿಲು ಐತೆ ನೋಡ್ರಿ. ದಗಿ ಜಾಸ್ತಿ ಐತಿ, ಗಾಳಿನೇ ಇಲ್ರಿ. ಮಸ್ತಾಗ್ಯದ ನೋಡ್ರಿ. ಹುಣಸೆ ಹಣ್ಣು ಹಾಕಿನ್ರಿ. 2 ಚೀಡ್ ಟಮಾಟೆ ಸಿಕ್ಕಿವ್ರಿ, ಅವು 2 ಹಾಕೀನಿ. ಹುಣಸೆ ಹಣ್ಣಿನ ರಸ ಹಾಕಿನಿ. ಸೂಪರ್ ಆಗ್ಯದ ನೋಡ್ರಿ ಬ್ಯಾಳೆ ಸಾರು. ಈಗ ಹುಣಸೆ ಹಣ್ಣೆ ಹಾಕಿ ಕಾಸಕತ್ತೀನಿ. ಯಾಕಂದ್ರೆ ಟಮಾಟಿ ಅಂತೂ ಇಲ್ಲದ್ದು ಬರೀ ಆಗ್ಯಾವ ನೋಡ್ರಿ. 50 ರೂಪಾಯಿ kg ಅಂತ. ಅವು 1 kg ತಂದು 1-2 ಸಲ ಸಾರು ಮಾಡ್ರದ ಉಳಿದೆಲ್ಲ ಹಾಳೆ ಆಗ್ಬಿಡ್ತಾವ್ರಿ, ಕೆಡ್ಲಾಗತ್ತವ್ರಿ ಬಿಸಿಲಿ. ಅದ್ರ ಸಂಬಂಧ ತಂದೆ ಇಲ್ಲ ಅಂತ ನೋಡ್ರಿ. ನಿನ್ನೇನು ಹುಂಚಿಕಾಯಿ ಲಾಡು ಮಸ್ತ್ ಆಗ್ಯಾವ ನೋಡ್ರಿ. ಭಾರಿ ಟೇಸ್ಟ್ ಆಗ್ಯಾವ್ರಿ.
ನೋಡೋಣ ತಿನ್ನಂಗಾಗ್ತದ. ನಾನೇ ಮಾಡಿದ್ನಿಲ್ಲ ಅವು ಯಾರು ಎಷ್ಟು ಚಂದ ಆಗ್ಯಾವ್ರಿ, ಎಷ್ಟು ಚಂದ ಆಗ್ಯಾವ. ನಿಜವಾಗ್ಲೂ ಭಾಳ ಚಲೋ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಅವು ಯಾರು ತಿಂದ್ರೆ ತಿಂತಾನೆ ಇರ್ಬೇಕು ಅನ್ನಿಸ್ತದ ನೋಡ್ರಿ. ಭಾರಿ ಆಗ್ಯಾವ್ರಿ. ರುಚಿ ನಮ್ಮ ಮೇಲೆ ಸಕ್ರೆ ಹೆಚ್ಚಳ ಒಳಗೆ ಹುಳಿಯದ ನಂದೇನ್ರಿ, ಒಳಗೆ ಸಕ್ರೆ ಉಪ್ಪ ಹಾಕಿ ಕುಟ್ಟಾಡ್ರಿ. ಚಂದ ಕುಟ್ಟಿ ಹದ ಮಾಡಿ ಮ್ಯಾಲ ಸಕ್ರೆ ಹೆಚ್ಚಳ ಅಂಗಡ್ಯಾಗ ಸಿಗ್ತಾವ ನೋಡ್ರಿ ಹುಂಚಿಕಾಯಿ. ಅವತ್ರಕ್ಕಿಂತ ಬೇಸ್ಟ್ ಆಗ್ಯಾವ ನೋಡ್ರಿ. ನೋಡ್ರಿಪ್ಪ ಫ್ರೆಂಡ್ಸ್, ಊಟ ಅಂತೂ ಮಾಡಿದೇವ್ರಿ. ಅಡುಗೆ ಮಾಡಿ ಊಟ ಮಾಡಿ ಈಗ ಒಂದು 4 ಭಾಂಡೆ ಇದ್ದು ಅಲ್ಲಿ ತಂದು ಇಟ್ಟೇನ್ರಿ. ನಾ ತಿಕ್ಕದ ಚಿನ್ನು ಕಸ ಹುಡುಗಂದಿದ್ದ ಹುಡುಗ ಊತಾಗ. ಇಲ್ಲಿ ಸೋನು ಎಮ್ಮೆ ನೀರು ಕುಡ್ಸಾಕತ್ತಾನ್ರಿ ಹಂಗೆ. ಮತ್ತು ಇದು ನಿನ್ನೆ 1-2 ಮಡಿ ಇನ್ನೂ ಉಳ್ದಲ್ರಿ ಪಾಲಕ. ಅಲ್ಲೊಂದು ಮಡಿ ಇಲ್ಲೊಂದು ಮಡಿ ಇದಿಟ್ಟು ಹುಲ್ಲು ಕಿತ್ತಬೇಕು. ಮತ್ತು ತೆಳಗಿಂದ ಹೋಗಿ ಹುಲ್ಲು ತರಬೇಕು. 1 ಗಂಟೆ ಅನ್ಕೊಳೋತಿದ್ದೇವ್ರಿ ಎಮ್ಮಿಗೆ. ಏನಾಗ್ತದ ನೋಡೋಣ್ರಿ. ನೋಡ್ರಿ ಇದು ನಿನ್ನ ಎಷ್ಟು ಸಣ್ಣದು ಕಾಣಿಸ್ಕೊತಿತ್ತು. ಹುಲ್ಲು ಕಿತ್ತಿದೆವು, ಅದ್ರಾಗ ಚಂಜಿ ಮಾಡಿ ಒಂದು ಸ್ವಲ್ಪ ಮಳೆ ಬಂದದ ನೋಡ್ರಿ. ಪಲ್ಯ ಆ ಥರ ಕಾಣಿಸ್ತು ನೋಡ್ರಿ. ಪಾಲಕಂತೂ ಸೂಪರಾಗಿ ಬಂದ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮದ ಆಯ್ತು ನೋಡ್ರಿ. ಇದೊಂದು ಮಡಿ ಒಂದು ಬಿಟ್ಟು ಹುಲ್ಲು ಹೊಂಡತ್ರಿ. ಏತಮ್ಮ ಇಲ್ಲೇ ಹೋಗಿ ಹಂಗೆ ಇದೊಂದು ತಿಲಿ ಹೋಗಿ ಇದಿಟ್ಟು ಹಂಕ ಹೋಗಿ. ಈಗ 4 ಮಡಿ ಅದು. ಇಲ್ಲಿ ಒಂದು ಐತಿ ನೋಡ್ರಿ. ಇದ್ರಾಗ ಹುಲ್ಲು ಜಾಸ್ತಿನೇ ಐತಿ. ಇದಿಟ್ಟು ಕಿತ್ತೇನ್ರಿ. ಅದು ಹೋಗಲಿಗಿತ್ತು ಯಾರಿಗೂ. ಹಾಂ ಹಬ್ಬಿನಾಗ ಫುಲ್ ಆಗ್ಯದ ನೋಡ್ರಿ ಫ್ರೆಂಡ್ಸ್. ನೀವು ಹರಿಯಾಗತ್ತೀಯನ? ಒಂದು ಕೈ ಹಾಕಿದ್ರೆ ನೋಡ್ರಿ ಹುಲ್ಲು ಒಂದು ಹಿಡಿ ಹುಲ್ಲು ಬರ್ತದೆ. ಒಂದು 10 ದಿವಸದಾಗ 1 ಗಂಟೆ ಹುಲ್ಲು ಹಾಕೋಣ ಅಂತ ಮಾಡೋಣ. ಅದಕ್ಕೆ ಒಂದು ಸ್ವಲ್ಪ ನೀತಿ ಮಾಡ್ಕೊಂಡು ಹೋಗ್ಬೇಕು. 1 ಗಂಟೆ ಅಂದು ಬಂದಿದ್ದು ನೋಡಿ. ಅವಿ ಅದು ಹೆನಾಗಿ ಹಿಡಿಯೋ ಬಿಟ್ಟಿದೆ ಅವಳು. ಅದು 2 ಮಂದಿ ನೋಡಿದ್ರವ ಈಗ. ನೋಡ್ರಿ ಬಟ್ಟೆ ಐತಿ. ನಾಲ್ಕು ಮಿನಿಟ್ ಆಯ್ತಾ ಬೆನ್ ಮಂಡಿ. ನೋಡ್ರಿ ಈಗ ಸೋನು 1 ಗಂಟೆ ಮಾಡಿ ಏತಿ ಕೊಟ್ಟೆ. 5 ಫೀಟ್ ಬರತ್ತಾನೆ. ಇನ್ನೂ 1 ಗಂಟೆ ಮಾಡ್ತೀನಿ ರೀ. ಚಲ್ಕೋತ ಹೋಗ್ಬಿಡಪ್ಪಿ. ನಡುವಿಂದ ಹೋಗಿ ಸಾಲಂದು ಹೋಗಿ. ಹಾಂ ಸಾಲಂದು ಆ ಕಡೆ ಮುಂದಕ್ಕೆ ಹೋಗೋಣ್ರಿ. ಅಲ್ಲಿ ಮುಂದಕ್ಕೆ ಐತಿ ಇನ್ನೊಂದು ಜರ ಹುಲ್ಲ. ಅಲ್ಲೊಂದು ಜರ ಮಾಡೋಣ ನೋಡ್ರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಒಬ್ಬಕ್ನೇ 7 ಡಿಗ್ಗಿ ಮಾಡ್ಯಾರಿ. ನಮ್ಮ ಅಣ್ಣ 2 ಡಿಗ್ಗಿ, ನಾ 2 ಡಿಗ್ಗಿ ಮಾಡಿದೇವ್ರಿ. ನಮ್ಮ ಮಮ್ಮಿ ಒಬ್ಬಕ್ನೇ 7 ಡಿಗ್ಗಿ ಮಾಡ್ಯಾರಿ. ನೋಡ್ರಿ ಬರ್ರಿ ನೋಡ್ರಿ. ಇಲ್ಲೊಂದು ಡಿಗ್ಗಿ ಆಗೈತಿ. ಆಮ್ಯಾಗ ಇಲ್ಲೊಂದು ಇತ್ರಿ ಒಯ್ದಾರ್ರಿ. ಆಮ್ಯಾಗ ಇಲ್ಲೊಂದು ಅಲ್ಲೊಂದು. ನಾ 2 ಡಿಗ್ಗಿ, ಸೋನೆ 2 ಡಿಗ್ಗಿ ಮಾಡಿದೆವು. ನೋಡೋಣ ಬಿಟ್ಟು ಹೋಗಂಗಾಗಲ್ಲ ಮನ್ಸ. ಅದಕ್ಕೆ ಈಗ ಸೋನು 1 ಗಂಟೆ ಬಿಟ್ಟು ಬಂದಾನಲ್ರಿ. ಈಗ ಬಾತ್ ಅಲ್ಲಿ ಚಿನ್ನು ಸೋನು ಮಾಡಿರತ್ತ ಅವ್ರು 1 ಗಂಟೆ. ನಾರೇ ಆ ಕಡೆ ಹೋಗಿಲ್ರಿ. ಮಾಡ್ಕೊಟ್ಬಿಡ್ತೀನಿ. ಅವ್ರು ರೇಟ್ ಮಾಡ್ರಿ ಹೇಳ್ಕೊಂಡು ಕೈಲಿ ಹರಿದಿದೆ ಅವ್ವ. ಕೈ ಉರ್ಲಿಗತ್ತಾವ.
ಬಗ ಬಗ ಅನ್ನತಾವ ಕೈ. ಭಾಳ ಚಲೋ ನೋಡ್ರಿ ಫ್ರೆಂಡ್ಸ್. ಇನ್ನೂ 1 ಗಂಟೆ ಸೋನು ಭೇಟಿ ಬರ್ತಾನೆ. ಅವ್ನು ಭೇಟಿ ಬಂದಂದ್ರೆ ಮತ್ತೆ ಅಲ್ಲಿ ಅವ್ರಿಬ್ರು ಸೇರಿ ಎಟ್ಟು ಮಾಡ್ರ ಅದು ನೋಡಬೇಕು. ಅದೊಂದು ಡಿಗ್ಗಿ ತಮ್ಮ ನಾವು ಅನ್ನ ಜಾಸ್ತಿನೇ ಐತ್ರಿ ಇದು. ಅದೊಂದು ಡಿಗ್ಗಿ ತಮ್ಮ. ಇಲ್ಲಾಂದ್ರೆ ಇದಕ್ಕೆ ಕಟ್ಟಾನಿ ಆಚೆ ಕಡೆ ಹೋಯ್ತು ಬಾ. ಇಟ್ಟೆ ಕಡಿತೇವ್ರಿ ಅಜ್ಜಿ ಭಾಳ ಆಗ್ತದ. ಹಿಡ್ಕೊಂಡು ರೂಪಾಯಿ ಅರ್ಬಿತ ಅದು ಮತ್ತೊಂದು ಅರ್ಬಿ ತಗೊಂಬಂದಲ್ಲ ಸಿಕ್ಕಿಲ್ಲ. ಸಿಗ್ಲಿಲ್ಲ ಆತದ. ಹಂಗೆ ಚಲ್ತದವಿ. ಬರೋಬ್ಬರ ಇದು ಅಲ್ಲಿ ದಂಡಿಗೆ ಅವಿ ಆ ಕಡೆ ಲಾಸ್ಟ್ ದಂಡಿ ಸಾಲಿಗ ಬಕ್ಕುಳಿತ್ತು. ಇಬ್ರು ಅಲ್ಲೇ ಹರ್ಕೋತ್ ಕೂತು ಬಿಟ್ಟಿದ್ದೆವು. ಹೋಗ್ತದ ಎಲ್ಲಿ ಬೀಡ್ಬೇಡ ಮತ್ತೆ ಎತ್ತದಾಗಲ್ಲ. ಅದೊಂದು ಗಂಟೆ ತೋತಿ ಕುರ್ಪಿ ತೋತಿ ಅಂತ ಆದ್ರ ಅದನ್ನ ಬರ್ರಿ ಇನ್ನೂ ಫೋನೊಂದೆಲ್ಲ ನೋಡೋಣ ಬರ್ರಿ. ಕಟ್ ಮಾಡಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಚಿನ್ನು ಇಷ್ಟು ಫುಲ್ ಮಾಡ್ಯಾವ. ಅಕ್ಕಿ ಜಾಸ್ತಿನೇ ಮಾಡ್ಯಾವ. ಮತ್ತು ಸೋನೊಂದು ಎಲ್ಲದನ್ರಿ ಬರ್ರಿ ಸೋನೊಂದು ಇಟ್ಟು ನೋಡೋಣ. ಅವೇ ಇದೇ ಸಾಲಿ ಇದ್ದಿರ್ಬೇಕು. ಹಾಂ ಹಾಂ ಸೋನೊಂದೆಲ್ಲದ ಬೈ ಅರ್ಬಿ ಆಡ್ತಾರ ಕೇಳೇನ್ರಿ ಫ್ರೆಂಡ್ಸ್. ಯಾಕಂದ್ರೆ ಜಾಸ್ತಿ ಐತಿ ಹುಲ್ಲು. ಒಂದೇ ಗಂಟ್ನಾಗ ಹೋಗಂಗಿಲ್ರಿ ಇದು. ನೋಡ್ರಿ ಅವನು ಇಷ್ಟು ಹುಲ್ಲು ಮಾಡ್ಯಾನ ನೋಡ್ರಿ. ನಾ ಬಿ ಹರ್ದು ಹಾಕಿನಿದ್ರೊಳ ಹಂಗೆ. ಈಗ ಇನ್ನೊಂದು ಸ್ವಲ್ಪ ನೋಡ್ರಿ ಇನ್ನೊಂದು ಸ್ವಲ್ಪ ಮಾಡ್ತೇವ್ರಿ. ನಾವು ಸೋನು ಭೇಟಿ ಬರತ್ತಾನ. 2 ಗಂಟೆ ಒಯ್ದಾನ. ಇನ್ನೂ 2 ಗಂಟೆ ಹುಲ್ಲು ಐತಿ ನೋಡ್ರಿ. ನಾಳೆ ಇವತ್ತು ಬೆಳ್ತನ ತಿಂದು ನಾಳೆ ಚಂದ ಅಂತಿರ್ತದ ನೋಡ್ರಿ ಎಮ್ಮಿ. ಹುಲ್ಲು ಭಾಳ ಚಲೋ ಅದ್ರಿ. ಮತ್ತೆ ಹೋಗ್ಯದ್ರಿ ಮಾಡೋನ್ ಬರೋಗತ್ತವ. ಪೈಪಿಗೆ ಅದು ಹಚ್ಚಿ ಬೈ ಡ್ರಿಪ್ಪಿನ ಪೈಪ ಒಳಗೆ. ತೊಂದಿದ್ ಇಲ್ಲಿ ಬಿಟ್ಟು ಸುಮ್ಮನೆ ಆ ಕಡೆ ಹೋಗಿದ್ದೇವ ನಾವು. ಇಟ್ಟು ಹುಲ್ಲ ಇತ್ತು ತಂದು ಮನೆಗೆ ಹೋಗೋಣ ಅಂತ ಹೊತ್ತು ಹೋಗ್ಯದ್ರಿ. ಮಾಡ ಚಪ್ಪಲ್ ಅವ ಏನೋ ಅವಿಲ್ಲ ಅಲ್ಲಿ. ನಡಿ ನಡಿ ಹಿಂಗೆ ನಡಿ. ಅಲ್ಲಿ ಹೊರಗೆ ಇಟ್ಟಿದ್ ನಾವು ಹೊರಗಿಟ್ಟಿದಿ ಚಪ್ಪಲ್ ಇಲ್ಲಿ ಇಟ್ಟಿದ್ದೆ ಮಮ್ಮಿ. ಪಟ್ಟತ್ ಹಾಕೋತೀನಿ. ಹೋಗಿ ನಾವು ಹುಡ್ಕಾಡ್ಕೊತ ನಿಂದಿರ್ಬೇಕಾಗ್ತದೆ. ಡಮ್ ಭಾಂಡೆ ಅವಲ್ಲ ನಾ ತಿಕ್ಬೇಕಂತ ಮತ್ತು ಬಂದ. ಇಲ್ಲಿ ನೋಡ್ರಿ ಫ್ರೆಂಡ್ಸ ರೊಟ್ಟಿ ಮಾಡಿದೆ. ಒಂದು 4 ರೊಟ್ಟಿ ಮಾಡಿ ದಪ್ಪನ ರೊಟ್ಟಿ ಮಾಡೀನಿ ನೋಡ್ರಿ. ಯಾಕಂದ್ರೆ ಸೋನು ಊಟ ಮಾಡಕ್ಕೆ ಬರ್ಲತ್ತನ ಮುಟ್ಟಿಗೆ ಬೇಕತ್ರಿ ಅವನಿಗೆ. ಅದಕ್ಕೆ ಈ ರೊಟ್ಟಿ ಮಾಡಿ ಇಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ದು ಕೊಟ್ಟನ ಜಜ್ಜಿಟ್ಟಿನಿ ನೋಡ್ರಿ ಮುಟ್ಟಿಗೆ ಮಾಡೋಣ್ರಿ. ಚಿನ್ನು ಊಟ ಮಾಡ್ಲಾಗತ್ತಾಳ್ರಿ. ಇಲ್ಲಿ ನೋಡ್ರಿ ಇಷ್ಟು 5-6 ರೊಟ್ಟಿ ಮಾಡೀನಿ.
ಈಗ ರೊಟ್ಟಿ ಅಂತೂ ಬೈದದ್ರಿ. ನೋಡ್ರಿ ಅದೊಂದು ಬೆಳ್ಳುಳ್ಳಿ ಗಡ್ಡೆ ಹಾಕಿನಿ ಜಜ್ಜಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ, ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ನೋಡ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಮುಟ್ಟಿಗೆ ಮೆತ್ತಗೆ ಚಂದ ಆಗ್ತದ್ರಿ. ಇದೆಲ್ಲ ಹಿಂಗೆ ರೊಟ್ಟಿ ಸೌರುಣ್ರಿ ಎಲ್ಲ. ಮಸ್ತ್ ಊಟ ಮಸ್ತ್ ಊಟ ನೋಡ್ರಿ ಈ ಥರ ಬಿಸಿ ಇದ್ದಾಗನೇ ಕಟ್ಟಿ ಬಿಡೋದ್ರಿ ಇದಕ್ಕೆ. ಉಪ್ಪಿಗೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ದೆಲ್ಲರದು ಊಟ ಆಯಿತು, ನಿಮ್ಮದು ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.